ನಮಸ್ಕಾರ ಸ್ನೇಹಿತರೆ. ನೋಡಿ, ಇವರು ಹಂಸಲೇಖ, ನಾದಬ್ರಹ್ಮ ಹಂಸಲೇಖ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿರುವಂಥವ್ರು. ಕನ್ನಡ ಚಿತ್ರರಂಗದ ಏಳಿಗೆಯಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾದದ್ದು. ಇವರು 350ಕ್ಕೂ ಹೆಚ್ಚಿನ ಸಿನಿಮಾಗಳಿಗೆ ಸಾಹಿತ್ಯ ಮತ್ತು ಸಂಗೀತ, ಇದನ್ನು ಇಡೀ ಭಾರತದಲ್ಲಿ ಯಾರೂ ಸಹ ಈ ಥರ 350ಕ್ಕೂ ಹೆಚ್ಚಿನ ಫಿಲಮ್ಗಳಿಗೆ ಸಾಹಿತ್ಯ ಮತ್ತು ಸಂಗೀತವನ್ನು ಕೊಟ್ಟಿರೋರು ಯಾರೂ ಇಲ್ಲ. ಇದೊಂದು ಶ್ರೇಷ್ಠ. ಮತ್ತು ಇವರ ಹಾಡುಗಳು ಅತ್ಯುತ್ತಮವಾದ ಹಾಡುಗಳು ಕೊಟ್ಟಿದ್ದಾರೆ ಇವರು ಕನ್ನಡಕ್ಕಾಗಿ. ಇವರೊಬ್ಬ ಸಂಗೀತ ನಿರ್ದೇಶಕರು, ದೇಶಿ ಪ್ರತಿಭೆ, ಕನ್ನಡದ ಒಂದು ಹಿರಿಮೆಯನ್ನು ಹೆಚ್ಚು ಮಾಡಿದ್ದಾರೆ. ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅಪ್ಪ ಏನಿದೆ ಅಂದ್ರೆ ಅಮ್ಮ ಅಂದ್ರೆ ಆಟ, ಅದೇ ತಾನೇ ಏನಾದ್ರು ಬರ್ಕೊಡಿ ಸರ್, ಅವ್ರು ಬದುಕು ಕಳಿಸ್ಬೇಕು. ಆ ಎಂಬುದು ಅಡವಿ ಅರಣ್ಯ ಅದು ಚಿಂತೆ ಇದೆ. ಆ ಮತ್ತು ಹಾಗೆ, ಯಾಕೆಂದ್ರೆ ಈ ಕಾರ್ಯಕ್ರಮದ ಮುಖ್ಯ ತಾರೆ SGS ಅವರು ನಮ್ಮ ನಡುವಿನ ಹಿರಿಯ, ನಾನು ಅವರ ನಡುವಿನ ಒಬ್ಬ ಕಿರಿಯ. ಆ ಹಿರಿಯ ಯಾವತ್ತೂ ಹೆಸರು, ಯಾವುದಾದ್ರೂ ರಾಜ್ಯ ಸಂದರ್ಭ ಬರ್ತದೆ ಅವ್ರ ಹೆಸರಿಲ್ಲ, ಎಲ್ಲಾದರೂ ಅಧಿಕಾರ. ಹಾಗೆ ನಾನು ಬೇಕಾದಷ್ಟು ತಪ್ಪು ಮಾಡ್ತಾ ಇದ್ದೆ. ಆಗ ನಮ್ಮನ್ನು ಸಮರ್ಥಿಸ್ಕೊಳ್ಳೋರು ಯಾರಾದ್ರೂ ಸಮರ್ಥಿಸ್ಕೊಳ್ಬೇಕಲ್ವಾ? ನನ್ನಂಥವರನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಧಾವಿಸಿ ಬರೋ ದೇಸಿಮಯ SGS.